ನಮಸ್ತೆ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಮಾನ್ಯ ಸಿಟಿ ಸಿವಿಲ್ ಕೋರ್ಟ್ ಎಕ್ಸ್ ಪಾರ್ಟಿ ಆರ್ಡರ್ ಅನ್ನ ಮಾಧ್ಯಮಗಳ ವಿರುದ್ಧ, ಅಫ್ಕೋರ್ಸ್ ನಾನು ಸಹ ಅದರಲ್ಲಿ ಪಾರ್ಟಿ ಆಗಿದ್ದೆ. ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಅನ್ನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಏನು ಮಾತಾಡಬಾರ್ದು ಅಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಕುಟುಂಬದ ಹರ್ಷೇಂದ್ರ ಜೈನು ಮತ್ತಿತರರು ತಂದಿದ್ರು. ಪ್ಲಸ್ ಒಂದು ಗಿಗ್ ಆರ್ಡರ್ ಅನ್ನು ತಗೊಂಡ್ಬಂದಿದ್ರು. ಯಾರ್ಯಾರು ಮಾತಾಡಿದ್ದಾರೆ ಸುಮಾರು 8,800 ಕಂಟೆಂಟು, ಅದನ್ನು ಕೂಡ ಡೆಲೀಟ್ ಮಾಡುವಂತ ಆದೇಶವನ್ನ ಅಥವಾ ಗಿಗ್ ಆರ್ಡರ್ ಇಂದ ಡೆಲೀಟ್ ಮಾಡೋ ಆದೇಶವನ್ನ ತಂದಿದ್ರು. ಸೊ ಅದನ್ನ ಒಂದು 3 ದಿವಸಗಳ ಹಿಂದೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಬಾಲನ್ ಅವರು, ರಂಗನಾಥ್ ಅವರು, ಪ್ರದೀಪ್ ಅವರು, ಸಾಕಷ್ಟು ಜನ ಇದ್ರು. ನಾನು ಪಕ್ಕದಲ್ಲೇ ಇದ್ದೆ, ಪಕ್ಕದ ಕೋರ್ಟಲ್ಲಿ ಇದೆ. ಪ್ರಶ್ನೆ ಮಾಡಿ ಜೊತೆನಲ್ಲಿ ಇವತ್ತು ಮಡಿಕೇರಿಯ ಯೂಟ್ಯೂಬರ್ ಈ ಗಿಗ್ ಆರ್ಡರ್ನ ಮತ್ತೆ ಇಂಜಂಕ್ಷನ್ ಅನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು. ಅವರ ಪರ ವಕೀಲರಾದಂತ ವೇಲನ್ನು ಜೊತೆಲಿ ಉದಯ್ ಹೊಳ್ಳ, ಇವ್ರಿಗೆ ಧರ್ಮಸ್ಥಳದ ಕುಟುಂಬಕ್ಕೆ ಉದಯ್ ಹೊಳ್ಳ ಅವರು ಅಪಿಯರ್ ಆಗಿದ್ರು. 2 ವಾದಗಳನ್ನ ಆಲಿಸಿದಂತ ಹೈಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ಇಶ್ಯೂ ಮಾಡಿದಂತ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಅನ್ನ ತೆರವುಗೊಳಿಸಿದೆ. ಮಾತಾಡಬಹುದು. ಜೊತೆನಲ್ಲಿ ಕಂಟೆಂಟ್ಗಳನ್ನ 8,000 ಚಿಲ್ಲರೆ ಕಂಟೆಂಟ್ಗಳನ್ನ ತೆರವುಗೊಳಿಸಬೇಕು ಅಂತ ಏನು ಆದೇಶ ಮಾಡಿತ್ತು, ಅದರ ಮೇಲೂ ಅದನ್ನು ಸಹ ಆದೇಶವನ್ನ ರದ್ದಿಸಿ ಇವತ್ತು ಆ ಆದೇಶದ ಕಾಪಿಯನ್ನ ಹಾಕಿದ್ದೀವಿ. ಕಾನೂನ ಹೋರಾಟ ಮಾಡಬೇಕಾಗಿದೆ, ಸಾಮಾಜಿಕವಾಗಿ ಒಂದಷ್ಟು ಹೋರಾಟಗಳನ್ನ ಮಾಡಬೇಕಾಗಿದೆ. ಎರಡೂ ಸೇರಿ ಅದರ ಪ್ರತಿಫಲವೇ ಇವತ್ತು ಈ SITಯ ಕಾರ್ಯಾಚರಣೆ. SIT ತಂದೆ ಆದಂತ ಕೆಲಸ ಮಾಡ್ತಾ ಇದೆ. ಅಂಡ್ SITಯ ಕಾರ್ಯಾಚರಣೆಯನ್ನ ದಿಕ್ಕು ತಪ್ಪಿಸುವಂತ ಕೆಲವೊಂದಷ್ಟು ಷಡ್ಯಂತ್ರಗಳು, ವ್ಯಕ್ತಿಗಳು, ಅದು ಆರ್ ಅಶೋಕ್ ಆಗ್ಬೋದು, BC ಪಾಟೀಲ್ ಆಗಿರ್ಬೋದು. BC ಪಾಟೀಲ್ ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಅಂತ, ದೂರುದಾರನನ್ನ ಮಾನಸಿಕ ಅಸ್ವಸ್ಥ ಅಂತ. 14 ವರ್ಷಗಳ ನಂತರ 2014 ಈ ವ್ಯಕ್ತಿ ಧರ್ಮಸ್ಥಳವನ್ನು ಬಿಟ್ಟು ಹೋದಂತ ವ್ಯಕ್ತಿ ವಾಪಸ್ ಬಂದು ಈ ಹತ್ಯೆಗಳಿಗೆ ನಾನು ನೋಡಿದ್ದೀನಿ, ನಾನು ಮುಚ್ಚಿದ್ದೀನಿ. ಒಮ್ಮೊಮ್ಮೆ ಬಿಲೀವ್ ಇಟ್ ಆರ್ ನಾಟ್, ಈ ವ್ಯಕ್ತಿ 1ಕ್ಕಿಂತ ಹೆಚ್ಚಿನ ಹೆಣಗಳನ್ನ ಓತಿದ್ದಾನೆ. ತನ್ನ ಹೆಗಲಿನ ಮೇಲೆ ಒತ್ತಿಕೊಂಡು ಬಂದು ಅವರು ಅತ್ಯಾಚಾರ ಮಾಡಿ ಬಿಸಾಕಿರುವಂತ ಹೆಣಗಳನ್ನ ಹೆಗಲ ಮೇಲೆ 1-2 ಅವರ ಪರ್ಸನಾಲಿಟಿನೂ ಸಹ ಅದೇ ದೈತ್ಯಾಕಾರವಾಗಿದೆ. ಈ ಭೀಮನ ಪರ್ಸನಾಲಿಟಿ ಸಹ ದೈತ್ಯಾಕಾರವಾಗಿದೆ. ಒಮ್ಮೊಮ್ಮೆ 1ಕ್ಕಿಂತ ಹೆಚ್ಚು ಹೆಣಗಳನ್ನ ತನ್ನ ಹೆಗಲಿನ ಮೇಲೆ ಎತ್ತುಕೊಂಡು ಬಂದು ಮಣ್ಣು ಮಾಡಿರುವಂತ ಪ್ರಸಂಗ ವರ್ಷಾನುಗಟ್ಲೆ ಒಬ್ಬ ವ್ಯಕ್ತಿ 1994ರಿಂದ 2014 ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಬರೀ ಹೆಣ ಊತದಿದೆಯಲ್ಲ, ಆ ಮಾನಸಿಕವಾಗಿ ಆ ವ್ಯಕ್ತಿ ಡಿಪ್ರೆಷನ್ಗೆ ಹೋಗಿಲ್ವಲ್ಲ. ನಿಜವಾಗ್ಲೂ ಎಷ್ಟು ಗಟ್ಟಿ ಇರಬೇಕು ಈ ಭೀಮಾ ಅನ್ನೋ ವ್ಯಕ್ತಿ. ಈಗ ನಮ್ಗೆ ಕೇಳಲಿಕ್ಕೆ ಶಾಕ್ ಆಗುತ್ತೆ, ಅದನ್ನ ಫೀಲ್ ಮಾಡ್ಕೊಂಡ್ರೆ ಶಾಕ್ ಆಗುತ್ತೆ. 20 ವರ್ಷಗಳ ಕಾಲ ಅತ್ಯಾಚಾರವಾದಂತ ಹೆಣಗಳನ್ನ, ಕೊಂದಂತ ಹೆಣಗಳನ್ನ ತಂದು ಹಳ್ಳ ಆಗದು ಊತು ಕೈ ತೊಳ್ಕೊಂಡು ಊಟ ಮಾಡೋದಿದೆಯಲ್ಲ, ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಮೋಸ್ಟ್ಲಿ ಭೀಮಾ ಅನ್ನೋ ವ್ಯಕ್ತಿ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ರಿಯಲಿ ಯಾರೆತ್ತ ಮಕ್ಕಳು ಗೊತ್ತಿಲ್ಲ, ತಪ್ಪು ಯಾರು ಮಾಡಿದ್ದಾರೆ ಅನ್ನೋದನ್ನ, ಅದಕ್ಕಿಂತ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ಧೈರ್ಯವಾಗಿ ತನಗೇನೋ ಒಂದು ಆಗುತ್ತೆ ಅನ್ನೋದು ಕೂಡ, ಇನ್ಫ್ಯಾಕ್ಟ್ ನಮಗೆ ಬಂದಂತ ಮಾಹಿತಿ ಪ್ರಕಾರ ಭೀಮನ ಕುಟುಂಬಕ್ಕೂ ಕೂಡ ಒಂದಷ್ಟು ಅನ್ಯಾಯಗಳು ಈ ಧರ್ಮಸ್ಥಳದ ದಣಿಗಳಿಂದ ಆಗಿದೆ ಅಂತ ಕೂಡ ಕೇಳ್ಪಟ್ಟೆ. ಸ್ಪಷ್ಟೀಕರಣ ಈಗ ನಾವು ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ
ವಿಚಾರ ಇಲ್ಲಿ ಬಂದ್ ನಿಂತಿದೆ. ಈ ಕೇಸನ್ನ ದಿಕ್ಕು ತಪ್ಪಿಸಕ್ಕೆ ಸಾಕಷ್ಟು ಜನ ಪ್ರಯತ್ನ, ಅದರಲ್ಲಿ ಆಪೋಸಿಷನ್ ಲೀಡರ್ ಆರ್ ಅಶೋಕ್ ಸಹ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಅವರ ನೇರವಾಗಿ ಕರ್ನಾಟಕದಲ್ಲಿರುವಂತ ಮುಸ್ಲಿಂ ಸಮುದಾಯದ ವಿರುದ್ಧ ಎತ್ಕಟ್ಟಂತ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಜವಾಗ್ಲೂ ಮುಸ್ಲಿಂ ಸಮುದಾಯ ಇದರಿಂದ ಇದ್ದೇ ಕೊಂದವ್ರು ಯಾರು ಅನ್ನೋ ಪ್ರಶ್ನೆನ ಮತ್ತೆ ಅಶೋಕನ್ನೇ ಕೇಳಬೇಕಾಗತ್ತೆ. ಮತ್ತೆ ಕೇರಳ ಸರ್ಕಾರ ಇದೆ ಅಂತ ಮತ್ತೆ ಹಾಗಾದ್ರೆ ಅಶೋಕ್ ಅವರೇ ಇದನ್ನ ಕೊಂದಂತವ್ರು ಯಾರು, ತಾವು ಅದನ್ನ ಯಾರು ಕೊಂದಂತವ್ರು ಅಂತ ನೀವೇ ಹೇಳ್ಬಿಡಿ. SIT ತನಿಖೆನೇ ಬೇಡ. ಜೊತೆನಲ್ಲಿ BC ಪಾಟೀಲ್ ಫಾರ್ಮರ್ ಪೊಲೀಸ್ ಮತ್ತೆ ಐ ಥಿಂಕ್ ಪ್ರೆಸೆಂಟ್ ಬಾಂಬೆ ಬಾಯ್ಸ್ ಅಲ್ಲಿ ಅವರು ಕೂಡ ಒಬ್ರು, ಬಾಂಬೆಗೆ ಹೋದಂತ ಬಾಂಬೆ ಬಾಯ್ಸ್ ಅಲ್ಲಿ, ಬಾಂಬೆ ಬ್ಲೂ ಬಾಯ್ಸ್ ಅಲ್ಲಿ BC ಪಾಟೀಲ್ ಕೂಡ ಒಬ್ರು. ತಮ್ಮ ಅಳಿಯ ಸೂಸೈಡ್ ಮಾಡ್ಕೊಂಡ, BC ಪಾಟೀಲ್ ಅವರ ಅಳಿಯ ಸೂಸೈಡ್ ಮಾಡ್ಕೊಂಡ, ಅವ್ರ ಬಗ್ಗೆ ನಮಗೆ ಕನಿಕರ ಇದೆ, ಬೇಜಾರಿದೆ. ಬಟ್ ಆದ್ರೆ ಒಬ್ಬರ ಮೇಲೆ ಆರೋಪ ಮಾಡ್ಬೇಕಾದ್ರೆ BC ಪಾಟೀಲ್ ಇಷ್ಟು ದೊಡ್ಡ ತನಿಖೆ ನಡೀಬೇಕಾದ್ರೆ ಕನಿಷ್ಠ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಆತ್ಮ ಬಗ್ಗೆ ಅವ್ರಿಗಾದಂತ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ. ತನಗೊಬ್ಬ ಮಗಳಿದ್ದಾಳೆ, BC ಪಾಟೀಲ್ ಅವರೇ ನಿಮಗೊಬ್ಬ ಮಗಳಿದ್ದಾಳೆ, ನಿಮ್ ಅಳಿಯ ತೀರೋಗಿದ್ದಾನೆ. ಆ ನೋವು ನಿಮಗ್ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ಬಟ್ ಇವತ್ತು ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಂದು ಅನಾಥವಾಗಿ ಊತಿಟ್ಟ ಶವಗಳ ಬಗ್ಗೆ ನೀವುಗಳು ಮಾತಾಡ್ತಾರೋ ಒಂದೊಂದು ಮಾತುಗಳು ಸಹ ತುಂಬಾ ನೋವನ್ನ ಕರ್ನಾಟಕ ಜನತೆಗೆ ತರ್ತಾ ಇದೆ. ಬಟ್ ನ್ಯಾಯಯುತವಾದಂತ ತನಿಖೆ ಖಂಡಿತ ನಡೆಸುತ್ತಾರೆ ಅಂತ ಈ ಮೂಲಕ ಹೇಳುತ್ತಾ ಕಮಿಂಗ್ ಸ್ಟೇಟ್. ಅದಾದ ನಂತರ ಯಾರೋ ಗಿಳಿಯಾರಂತೆ ನುಗ್ಗಿ ಹೊಡಿತೇವೆ ಅಂದ್ರೆ ಧಮ್ಕಿ ಯಾರಾದ್ರೂ ಮಾತಾಡಿದ್ರೆ, ಸೊ ಅದನ್ನ ಕೂಡ. ಆಮೇಲೆ ಒಂದು ಕಡೆ ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಭಟ್ಟ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆನ್ ಕರ್ಕೊಂಡ್ಬಂದು ಅವರನ್ನ ಆಡಿ ಹೊಗಳಿಸಿ ಆ ಬುಕ್ಗಳನ್ನ ರಿಲೀಸ್ ಮಾಡಿ ಮೊರಾಲ್ ಆಗಿ ಜೊತೆಲಿ ನಿಂತ್ಕೊಂಡ ಒಬ್ಬ ಮಾಧ್ಯಮ ಲೋಕದ ಮಾಂತ್ರಿಕನಾಗಿ ಆರೋಪ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬುಕ್ಕನ್ನ ರಿಲೀಸ್ ಮಾಡಿಸ್ದ. ಆಮೇಲೆ ಪ್ರಯತ್ನಗಳ ಒಂದೊಂದು ಎರಡೆರಡಲ್ಲ, ಸಾಕಷ್ಟು ಪ್ರಯತ್ನಗಳು ಸತತವಾಗಿ ನಡೀತು. ಆಪೋಸಿಷನ್ ಲೀಡರ್ ಆಗಿರ್ಬೋದು, BC ಪಾಟೀಲ್ ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ಒಂದಷ್ಟು ಗೂಗಲ್ ಪೇಗಳಾಗಿರ್ಬೋದು, ಅಲ್ಟಿಮೇಟ್ ಆಗಿ ಎಲ್ಲರ ಪ್ರಯತ್ನ ಒಂದೇ, ಈ SIT ಅನ್ನ ದಿಕ್ಕು ತಪ್ಪಿಸಿ SIT ನ ಮಾಡಿಸಿದ್ದು ನಾವುಗಳು ನಮ್ಮ ಪ್ರಯತ್ನದಿಂದ ಅತಿ ಹೆಚ್ಚಿನ ಒತ್ತಡವನ್ನ ನಾವು ಹಾಕಿದ್ದಕ್ಕೆ ಈ ಪ್ರಯತ್ನ ಆಯ್ತು. ಇವತ್ತು ಕರ್ನಾಟಕದ ಮಾನ್ಯ ಹೈಕೋರ್ಟ್ಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಈ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಅನ್ನ ಹೈಕೋರ್ಟ್ ತೆರವುಗೊಳಿಸಿದೆ. 8,800 ಕಂಟೆಂಟ್ ಅನ್ನ ತೆಗಿಬೇಕು ಅಂತ ಹಾಕದಂತ ಅಪ್ಲಿಕೇಶನ್ ಸಹ ಡಿಸ್ಮಿಸ್ ಮಾಡಿದೆ. ಸೊ ಎಲ್ಲೋ ಒಂದು ಕಡೆ ನ್ಯಾಯದ ಪರವಾಗಿ ಹೈಕೋರ್ಟ್ ನಿಂತಿದೆ. ಬಟ್ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಆ ಅಡ್ವೊಕೇಟ್ ಕೇಶವಮೂರ್ತಿ ಹೇಳ್ತಾನೆ, ಈ ಭೀಮಾ ಕಳ್ಳ ಮೈ ಮೇಲೆ ಇದ್ದಂತ ಹೆಣದ ಮೈ ಮೇಲೆ ಇದ್ದಂತ ಇವುಗಳನ್ನ ಒಡವೆಗಳನ್ನ ಕದಿತಾ ಇದ್ದ ಅನ್ನೋ ಆರೋಪವನ್ನ ಮಾಡ್ದ. ಜೊತೆನಲ್ಲಿ ಈ ಎಲ್ಲಾ ಊತಿರುವಂತ ಹೆಣಗಳಿಗೆ ಪಂಚಾಯತಿಯಿಂದ ಎಲ್ಲ ದಾಖಲೆ ಇದೆ ಅಂತ. ಮಿಸ್ಟರ್ ಕೇಶವ್ ಮೂರ್ತಿ, ನೀವು ಮಾಜಿ ಆ ಪಂಚಾಯತಿ ಅಧ್ಯಕ್ಷ ಅಂತ ಬೇರೆ ಹೇಳ್ಕೊಳ್ತೀರಾ ಅಲ್ರಿ? ಅಲ್ಲಿ ಊತಕ್ಕೆ ಈ ಹೆಣಗಳೆಲ್ಲ ಊತಿರೋದು ಅರಣ್ಯದಲ್ಲಿ. ಗ್ರಾಮ ಪಂಚಾಯತಿಯವರು ಅರಣ್ಯದಲ್ಲಿ ಈ ಹೆಣಗಳನ್ನ ಊತಲಿಕ್ಕೆ ಅರಣ್ಯ ಇಲಾಖೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾ? ನಿಮ್ಗೆ ಅರಣ್ಯದಲ್ಲಿ ಊತಕ್ಕೆ ಪವರ್ಸ್ ಇದೆಯಾ? ನಿಮಗೆ ಸ್ಮಶಾನದಲ್ಲಿ ಊತಲಿಕ್ಕೆ ಮಾತ್ರ ಕಾನೂನಲ್ಲಿ ಅವಕಾಶ ಇದೆ. ಕಾಡಲ್ಲಿ ಸಿಕ್ಕ ಕಡೆ ಪಂಚಾಯತಿಯವರು ಈ ಒಂದು ಹೆಣಗಳನ್ನ ಊತಿದ್ದಾರೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಗೆ SIT ಖಂಡಿತವಾಗಿ ನೀವು ನೋಟಿಸ್ ಅನ್ನ ಕೊಡಬೇಕು. ಆತನನ್ನ ತನಿಖೆಗೆ ಒಳಪಡಿಸಲೇಬೇಕು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಆತ ಮೊದಲನೇ ಕ್ಲೇಮ್ ಏನಂತಂದ್ರೆ, ಭೀಮಾ ಒಬ್ಬ ದೊಡ್ಡ ಕಳ್ಳ, ಒಬ್ಬ ದೊಡ್ಡ ಡಕಾಯಿತ, ಹೆಣಗಳ ಮೇಲೆ ಇದ್ದಂತ ಒಡವೆಗಳನ್ನ ಕದ್ದಿದ್ದಾನೆ, ಈ ಚಾರ್ಜಸ್ ಅನ್ನ ಮಾಡ್ತಾನೆ. ಆಮೇಲೆ ಈ ಕೇಸ್ಗೂ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷನ್ಗೂ ಏನೂ ಸಂಬಂಧ ಇಲ್ಲ, ಒಂದು ಬಾಲ್ಡ್ ಅಲಿಗೇಷನ್ ಅನ್ನ ಮಾಡ್ತಾನೆ. ಸೊ ನಾವು ಕೇಶವಮೂರ್ತಿ ಗೌಡ ವಕೀಲರೇ, ಧರ್ಮಸ್ಥಳದ ವಕೀಲರೇ, ಧರ್ಮಸ್ಥಳದ ದನಿಗಳ ಪರವಾಗಿ ದಿಕ್ಕನ್ನ ತಪ್ಪಿಸ್ಬೇಕಂತ ಮಾತಾಡ್ತಾರಂತ ವಕೀಲರ, ನಿಮ್ಮನ್ನ ಕೇಳೋದೇನು ಅಂತಂದ್ರೆ, ಅವನು ಕಳ್ಳ ಆಗಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೆ? ನೀವೇ ಆಗಿರ್ಬೋದು, ಧರ್ಮಸ್ಥಳದ ದನಿಗಳೇ ಆಗಿರ್ಬೋದು, ಭೀಮನ ಮೇಲೆ ಕಳ್ಳ ಒಡವೆಗಳು ಕತ್ತಾ ಇದ್ದಂತ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ? ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಯಾವ ಹೆಣ್ಣು ಮಕ್ಕಳು ಅಥವಾ ಹೆಣಗಳನ್ನ ಆತನ ಕೈ ಕೊಡ್ತಾ ಇದ್ರು, ಮೊದಲನೇದಾಗಿ
ಅಲ್ಲಿನ ರೂಮ್ ಬಾಯ್ ಮ್ಯಾನೇಜರು ಅದನ್ನ ಆ ಒಡವೆಗಳನ್ನ ಅದನ್ನ ಬಿಚ್ಚದೆ ಕೊಡ್ತಾ ಇದ್ರ. ಎರಡನೇದಾಗಿ ಬರೋದು ಪೊಲೀಸರು ಆ ಹೆಣಗಳನ್ನ ತಮ್ಮ ಕಾರ್ಯ ಮುಗಿಸಿನೇ ತಾನೇ ಅವನ ಕೈಗೆ ಹೆಣ ಕೊಡ್ತಾ ಇದ್ದಿದ್ದು. ಸೊ ಪೊಲೀಸರು ಸಂಬಂಧಪಟ್ಟಂತ ಇಬ್ರು ಮತ್ತೆ ಡಾಕ್ಟರ್ಸ್ 3 ಜನ ಆ ಹೆಣಗಳನ್ನ ಒಂದು ಮೆಡಿಕಲ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ ಮತ್ತೆ ತಮ್ಮ ಪೊಲೀಸಿನ ಕಾನೂನಾತ್ಮಕ ಪ್ರಕ್ರಿಯೆಗಳೇ ಮಾಡ್ಬೇಕಾದ್ರೆ ಪೊಲೀಸರು ಇವರೆಲ್ಲ ಯಾರು ಒಡವೆ ಬಿಚ್ಚದಿರಾ ಅಲ್ಲಿಗೆ ತೊಗೊಂಡೋಗಿ ಕೊಡುವಂತ ಪ್ರಮೇಯ ಇದೆಯಾ? ಯಾಕೆ ಅಂತಂದ್ರೆ ಪದೇ ಪದೇ ದಿಕ್ಕನ್ನ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆನೆ ಹೇಳ್ತಾರೆ ಈ ಎಲ್ಲಾ ಊತಿರುವಂತ ಹೆಣಗಳು ಪಂಚಾಯಿತಿಯಿಂದ ಈ ವ್ಯಕ್ತಿ ಕೇಶವ ಮೂರ್ತಿ ಗೌಡ ಬಂದು ಹೇಳಿಕೆ ಕೊಟ್ಟದೇನು ಅಂತಂದ್ರೆ SIT ಖಂಡಿತವಾಗಿ ಈತನಿಗೆ ನೋಟಿಸ್ ಕೊಟ್ಟು ಹ್ಯಾಡ್ ಟು ಟೇಕ್ ಹಿಮ್ ಇನ್ ಟು ಇಂಟ್ರಾಗೇಷನ್ ಈ ಕೇಶವ ಮೂರ್ತಿ ಗೌಡನನ್ನ. ಯಾಕೆಂದ್ರೆ ಈತ ದೀರ್ಘವಾಗಿ ಮತ್ತೆ ರಾಧಾ ಹಿರೇಗೌಡ್ರ ಹತ್ರ ಮಾತಾಡಿರುವಂತ ಕಂಟಿನ್ಯೂಸ್ ವಿಡಿಯೋ ಲೆಫ್ಟ್. ಈತ ಸಾಕಷ್ಟು ಪುರಾವೆಗಳನ್ನ ತನ್ನ ಹೇಳಿಕೆಯಲ್ಲಿ ಬಿಟ್ಟಿದ್ದಾನೆ. ಈತನಿಗೆ ಈ ಹೆಣಗಳ ವಿಚಾರವಾಗಿ ಸಾಕಷ್ಟು ಗೊತ್ತಿದೆ, ಅಥವಾ ಈ ಕೊಲೆಗೂ ಕೇಶವಮೂರ್ತಿ ಗೌಡನಿಗೂ ಒಂದು ದೊಡ್ಡ ಸಂಬಂಧವೇ ಇರಬಹುದು. ಹಾಗಾಗಿನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. SIT ಅವರು ಈತನಿಗೆ ನೋಟಿಸ್ ಅನ್ನ ಕೊಟ್ಟು ಈತನನ್ನ ಗ್ರಿಲ್ ಮಾಡಬೇಕು, ಇಂಟ್ರಾಗೇಷನ್ ಮಾಡಬೇಕು, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಈತನಿಗೂ ಕೊಲೆಗಾರರು ಏನೋ ಸಂಬಂಧ ಐತೆ, ಅಥವಾ ಈತನು ಕೂಡ ಈತ ಹೇಳೋ ಪ್ರಕಾರ ಈ ಎಲ್ಲಾ ಹೆಣಗಳನ್ನ ಪಂಚಾಯತಿ ಊತಿದೆ ಅಂತ ಹೇಳ್ತಾ ಇದ್ದಾನೆ. ಪಂಚಾಯತಿ ಅವ್ರಿಗೆ ಅರಣ್ಯದಲ್ಲಿ ಊತಲು ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿರೋದಾದ್ರೆ ದಾಖಲೆ ಎಲ್ಲಿದೆ? ಒಂದು. ಎರಡನೇದಾಗ್ಲಿ ಇದಕ್ಕೆಲ್ಲ ದಾಖಲೆ ಇರೋದಾದ್ರೆ ಒಬ್ಬ ಮಾಜಿ ಅಧ್ಯಕ್ಷ ಆಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿ. ಮೂರನೇದು, ಮಾಧ್ಯಮದ ಮುಂದೆ ಯಾವುದೇ ದಾಖಲೆ ಇಲ್ಲದೆ ಒಬ್ಬ ಮಾಜಿ ಅಧ್ಯಕ್ಷ ಅನ್ಕೊಂಡು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ SIT ಅವರು ಈತನಿಗೆ ನೋಟಿಸ್ ಅನ್ನ ಕೊಟ್ಟು ಈತನನ್ನ ಅರೆಸ್ಟ್ ಮಾಡಬೇಕು, ಇಂಟ್ರಾಗೇಟ್ ಮಾಡಬೇಕು. ಯಾರ ಈತನ ಹಿಂದೆ ಇದ್ದರೆ ಈತನಿಗೆ ಈ ತರ ಒಂದು ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಗಳನ್ನ ಕೊಡಲು ಹಿಂದೆ ಹೇಳಿದವರು ಯಾರು? ಅದು ಧರ್ಮಸ್ಥಳದಲ್ಲಿ ಇರುವಂತ ದಣಿಗಳ ಈ ಎಲ್ಲದನ್ನು ಮಾಡಿಸ್ತಾ ಇರೋದು. ಈ ಎಲ್ಲಾ ವಿಚಾರಗಳನ್ನ SIT ತನಿಖೆ ಮಾಡಬೇಕು. ಕೇಶವ್ ಗೌಡ ಅಡ್ವೊಕೇಟ್ ಅವರನ್ಗೆ ನೋಟಿಸ್ ಕೊಟ್ಟು SIT ಅವರು ತಗೊಳ್ಬೇಕು. ಸೊ ಈ ಎಲ್ಲ ಪ್ರಕ್ರಿಯೆಗಳು ಏನ್ ಹೇಳ್ತವೆ ಅಂತಂದ್ರೆ ನಿಮ್ಮ ಸತತವಾದಂತ ಮಾನಿಟರ್ ಇಂದ ಈ ಒಂದು ಕೇಸು ದಿಕ್ಕು ತಪ್ಪಿಲ್ಲ. ಇಟ್ ಈಸ್ ಸ್ಟಿಲ್ ಅಲೈವ್ ಅಂಡ್ ಇಟ್ ಇಸ್ ಗೋಯಿಂಗ್ ಇನ್ ಎ ರೈಟ್, ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸಾಕಷ್ಟು ಜನ ಇಲ್ಲಿ ವಿರೋಧಿಗಳ ಗುಂಪು ಇವರೆಲ್ಲ ಹೇಳ್ತಾರೆ, ರಾಕೇಶ್ ಶೆಟ್ಟಿ ಹೇಳ್ದ, ನಿಮ್ಮಪ್ಪ ಯಾರು, ನಿನ್ಗೆ ಹುಟ್ಟಿಸ್ದವನು ಯಾರು, ಸಂತೆನಲ್ಲಿ ಹೋಗಿದ್ರ, ಎಲ್ಲಾ ವಿಚಾರಗಳು ಬಂತು. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರುಗಳಿಗೆಲ್ಲ ಬ್ರೀಫ್ ಕೇಸ್ ಕೊಟ್ಟು ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸ್ತಾ ಇರೋಂತ ಕೊಲೆಗಾರ ಯಾರು? ಆ ಕೊಲೆಗಾರನ್ಗೆ ಅಷ್ಟು ಪವರ್ ಇದೆಯಾ? ರಾಕೇಶ್ ಶೆಟ್ಟಿಯನ್ನ ಅಡ್ವೊಕೇಟ್ ಕೇಶವ ಮೂರ್ತಿ ಗೌಡನನ್ನ ಕೊಂಡುಕೊಂಡು 6 ವರ್ಷಕ್ಕೂ ಫಂಡ್ ಮಾಡಿ ಈ ಒಂದು ಹೇಳಿಕೆಗಳನ್ನ, ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನ ಮಾಡಿಸ್ತಾ ಇರೋಂತ ಕೊಲೆಗಾರನ ಬಳಿ ಅಷ್ಟು ಹಣ ಇದೆಯಾ? ಅಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಕೊಲೆಗಾರ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಖಂಡಿತವಾಗಿ ಭೀಮನ ಹೇಳಿಕೆನಲ್ಲಿ ತಾಕತ್ತಿದೆ, ಭೀಮನ ಹೇಳಿಕೆನಲ್ಲಿ ಸತ್ಯ ಇದೆ. ಭೀಮ ಹೇಳಿದಾನೆ ಹೆಣಗಳನ್ನ ಒಂದು ಕಡೆ ಉಣ್ತಾ ಇದ್ದೆ, ಮತ್ತೆ ದಾಖಲೆಗಳು, ಆ ಹೆಣಕ್ಕೆ ಸಂಬಂಧದ ದಾಖಲೆಗಳನ್ನ ಇನ್ನೊಂದು ಕಡೆ ಗುಂಡಿ ತೆಗೆದು ಉಣ್ತಾ ಇದ್ದೆ. ಈಗ ನಮ್ಗೆ ಒಂದು ಕಡೆ ದಾಖಲೆ ಸಿಕ್ಕಿದೆ, ಗುಂಡಿ ನಂಬರ್ 1ರಲ್ಲಿ, ಸೈಟ್ ನಂಬರ್ 1 ಗುಂಡಿ ನಂಬರ್ 1ರಲ್ಲಿ ದಾಖಲೆ ಸಿಕ್ಕಿದೆ. ಇನ್ನೊಂದು 6ನೇ ಸೈಟ್ ಅಲ್ಲಿ ನಮಗೆ ಪಳೆಯುಳಿಕೆ ಸಿಕ್ಕಿದೆ. ಅಂದ್ರೆ ಈ ದಾಖಲೆಗಳನ್ನ ಒಂದು ಕಡೆ ಉಂಟಾ ಇದ್ದದ್ದು ನಿಜ. ಈತ ಕಂಪ್ಲೇಂಟ್ ಅಲ್ಲಿ ಹೇಳಿದಾನೆ, FIR ಅಲ್ಲಿ ಬಂದಿದೆ, ಮತ್ತೆ ಪೊಲೀಸರ ಮುಂದೆ ಕೊಟ್ಟಿರುವಂತ ಹೇಳಿಕೆಯಲ್ಲಿ ಹೇಳಿದಾನೆ. ಜೊತೆನಲ್ಲಿ ನ್ಯಾಯಾಧೀಶರ ಮುಂದೆ ಸಹ ಇದೇ ಹೇಳಿಕೆ ಹೇಳಿದಾನೆ. ಸೊ ಯಾವ ಹೇಳಿಕೆ ಭೀಮಾ ನ್ಯಾಯಾಲಯದ ಮುಂದೆ, ಪೊಲೀಸರ ಮುಂದೆ FIR ಅಲ್ಲಿ ಆಗಿದೆಯೋ ಅದು ಈಗ ರಿಯಾಲಿಟಿ ಆಗಿ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ದಾಖಲೆಗಳೇ ಒಂದು ಗುಂಡಿಲ್ ಸಿಗ್ತಾ ಇದೆ. ಅಂದರೆ ಭೀಮಾ ಸತ್ಯವನ್ನೇ ನುಡಿದಿದ್ದಾನೆ. ಇದೇ ದಾರಿನಲ್ಲಿ ಹೋದ್ರೆ ನಮ್ಗೆ ನಿಜವಾಗ್ಲೂ ಸಕ್ಸಸ್ ಕಟ್ಟಿಟ್ಟಂತ ಬುತ್ತಿ. ಕೇಶವ ಗೌಡ ಅಡ್ವೊಕೇಟ್ಗೆ ಪೊಲೀಸ್ SIT ಅವರು ನೋಟಿಸ್ ಅನ್ನ ಕೊಟ್ಟು ಇಂಟ್ರಾಗೇಷನ್ಗೆ ಕರಿಬೇಕು. ಈತನಿಗೆ ಹಿಂದೆ ಕೊಲೆಗಾರರು ಹಣ ಕೊಟ್ಟು ಹೇಳಿಸ್ತಾ ಇದ್ದಾರೆ. ಆಮೇಲೆ ಅಶೋಕನ್ನು ಅಷ್ಟೇ, ವಿರೋಧ ಪಕ್ಷದ ನಾಯಕನನ್ನ, ಆತನಿಗೂ ಹಣ ಹೋಗಿದೆ ಅನ್ನೋ ಈ ಕೊಲೆಗಾರರು ಹಣ ಕೊಟ್ಟಿದ್ದಾರೆ, ಅವನ ಕೈಲಿ ಸ್ಟೇಟ್ಮೆಂಟ್ ಹೇಳಿಸ್ತಾ ಇದ್ದಾರೆ ಅಂತ. ಅಶೋಕ್ಗೂ ಸಹ SIT ನೋಟಿಸ್ ಅನ್ನ ಕೊಟ್ಟು ಯಾವ ಹೇಳಿಕೆ ಮೇಲೆ ಅಶೋಕ್ ದಿಕ್ ತಪ್ಪಿಸಿದ್ರು ಅಂತ ಅವ್ರಿಗೂ ಕೂಡ ಇಂಟ್ರಾಗೇಷನ್ ಮಾಡಬೇಕು. BC ಪಾಟೀಲ್
ಫಾರ್ಮರ್ ಮಿನಿಸ್ಟರ್ ಮತ್ತೆ ಇವ್ರಿಗೆ ನೋಟಿಸ್ ಅನ್ನ ಕೊಡ್ಬೇಕು, ಅವ್ರಿಗೂ ಇಂಟ್ರಾಗೇಷನ್ SIT ತನಿಖೆ ಮಾಡಬೇಕು. ಜೊತೆನಲ್ಲಿ ಕಿರಿಕ್ ಕೀರ್ತಿ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಕಿರಿಕ್ ಕೀರ್ತಿಗೂ ಸಹ SIT ನೋಟಿಸ್ ಅನ್ನ ಕೊಡಬೇಕು. ಅವರ ಬಳಿ ಏನ್ ಮಾಹಿತಿ ಇದೆ, ಯಾವ ದಾಖಲೆಗಳನ್ನ ಇಟ್ಕೊಂಡು ಇವರು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರು ಕಿರಿಕ್ ಕೀರ್ತಿಗೂ ಕೊಡಬೇಕಾಗತ್ತೆ. ಜೊತೆನಲ್ಲಿ ವಸಂತ್ ಗಿಳಿಯಾರ್ ಈತನಿಗೂ ಸಹ ಈ ಒಂದು ನೋಟಿಸ್ ಅನ್ನ ಕೊಡಬೇಕಾಗತ್ತೆ. ಜೊತೆನಲ್ಲಿ ನಮ್ಮ ಪತ್ರಿಕೋದ್ಯಮದ ರಾಕೇಶ್ ಶೆಟ್ಟಿಗೆ, ಜೊತೆನಲ್ಲಿ ವಿಶ್ವೇಶ್ವರ ಭಟ್ಗೂ ಸಹ ಈ ನೋಟಿಸ್ಗಳನ್ನ SIT ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಕಾರಣ ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಒಂದು ದೊಡ್ಡ ಷಡ್ಯಂತ್ರದ ಭಾಗವಾಗಿದ್ದಾರೆ. ಕೊಲೆಗಾರನಿಂದ ಲಾಭ ಪಡ್ಕೊಂಡು, ಕೊಲೆಗಾರರಿಂದ ಏನೋ ಒಂದು ದುಡ್ಡನ್ನ ಪಡ್ಕೊಂಡು, ಬ್ರೀಫ್ ಕೇಸ್ಗಳನ್ನ ಬಳಸಿ ಈಸ್ಕೊಂಡು ಇವರು SIT ಸಮಾಜವನ್ನ, ಮಾಧ್ಯಮವನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರ ಮೇಲೆ SIT ನಿಗಾ ಇಡಬೇಕು, ಇವರನ್ನ ಮಾನಿಟರ್ ಮಾಡಬೇಕು. ಜೊತೆನಲ್ಲಿ ಇವರುಗಳಿಗೆ ನೋಟಿಸ್ ಕೊಟ್ಟು ಅಕಸ್ಮಾತ್ ಆ ನೋಟಿಸ್ಗೆ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಅಂದ್ರೆ ವಾರಂಟ್ ತಗೊಂಡು ಅವರನ್ನ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಂಡೆ. ಜೊತೆನಲ್ಲಿ ಫೈನಲಿ ಬಿಫೋರ್ ಕ್ಲೋಸಿಂಗ್ ದಿಸ್ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀವಿ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕನ್ವಿಕ್ಷನ್ ಆಗಿದೆ. ತಪ್ಪು ಮಾಡಿದ್ದಾರೆ, ಕೋರ್ಟ್ಗೆ ತಪ್ಪು ಅನ್ಸಿದೆ, ಕನ್ವಿಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಕೋರ್ಟಿನ ವರ್ಡಿಕ್ಟ್ ಅನ್ನ ನಾವೆಲ್ಲ ವೆಲ್ಕಮ್ ಮಾಡ್ತೇವೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿನ್ನೆ ಮಾಲೆಗಾಂವ್ ಬ್ಲಾಸ್ಟ್ ವರ್ಡಿಕ್ಟ್ ಆಗಿದೆ. ಅಲ್ಲಿ ಆರೋಪಿಗಳನ್ನ ಖುಲಾಸೆ ಮಾಡಿದ್ದಾರೆ. ಅಂದ್ರೆ ಅವ್ರ ವಿರುದ್ಧವಾಗಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಅವ್ರನ್ನ ಖುಲಾಸೆ ಮಾಡಿದ್ದಾರೆ. ಮಾಲೆಗಾಂವ್ ಬ್ಲಾಸ್ಟ್ ವ್ಯಕ್ತಿಗಳನ್ನ ನ್ಯಾಯಾಲಯ ಖುಲಾಸೆ ಮಾಡುತ್ತೆ, ಪ್ರಜ್ವಲ್ ರೇವಣ್ಣನನ್ನ ಕನ್ವಿಕ್ಟ್ ಮಾಡುತ್ತೆ. ಎರಡು ವೆರಿ ವೆರಿ ಸೀರಿಯಸ್. ಒಂದ್ರಲ್ಲಿ ಕನ್ವಿಕ್ಷನ್ ಆಗುತ್ತೆ, ಇನ್ನೊಂದನ್ನ ಕೈ ಬಿಡ್ತಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎರಡು ಕೇಸಲ್ಲಿ ಕೈ ಬಿಡ್ಲಿಕ್ಕೆ ಕಾರಣ ಏನು, ಕನ್ವಿಕ್ಷನ್ ಕೊಡ್ಲಿಕ್ಕೆ ಕಾರಣ ಏನು, ಇವೆರಡನ್ನೂ ನೋಡ್ಬೇಕಾಗತ್ತೆ. ಒಂದೇ ಸಮಾಜದಲ್ಲಿ ಎರಡು ಸೀರಿಯಸ್ ಕೇಸಲ್ಲಿ ಒಂದರಲ್ಲಿ ಕೈ ಬಿಡ್ತಾರೆ ನ್ಯಾಯಾಲಯ, ಇನ್ನೊಂದರಲ್ಲಿ ಕನ್ವಿಕ್ಷನ್ ಮಾಡುತ್ತೆ. ಇವತ್ತು ಕನ್ವಿಕ್ಷನ್ ಆದ್ಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು ದೇವೇಗೌಡರನ್ನ ಉದ್ದೇಶಿಸಿ, ದೇವೇಗೌಡರು ಕುಟುಂಬ ಕರ್ನಾಟಕದ ಕಳಂಕ ಅಂತೆ. ಈಗ ತಪ್ಪು ಮಾಡ್ರೋನು ಪ್ರಜ್ವಲ್ ರೇವಣ್ಣನ ಬಿಟ್ಟು, ಈಗ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ಆ ದೇವೇಗೌಡರ ಮೊಮ್ಮಗ ಖಂಡಿತ ಆ ಮಾತನ್ನ ಕೇಳೋ ಅಂತ ಪರಿಸ್ಥಿತಿ ಇದೆಯಾ? ಆಮೇಲೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ರಾಕೇಶ್ ಶೆಟ್ಟಿ, ದೇವೇಗೌಡರು ಅದಕ್ಕೆ ಯಾವ ರೀತಿ ಅಕೌಂಟಬಿಲಿಟಿ, ಮಾರಲಿ ನಾವು ಒಪ್ಕೊಳ್ಬಹುದು, ಮಾನಸಿಕವಾಗಿ ಅವ್ರು ಹೇಳ್ಬೇಕಾಗಿತ್ತು ಬುದ್ಧಿ ಅಂತ. ಬಟ್ ಬೆಳೆದಿರೋ ಹುಡುಗರುಗಳಿಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಕೇಳ್ತಾರ. ಆಮೇಲೆ ಪ್ರಜ್ವಲ್ ಮಾಡಿರೋ ಅಪರಾಧಕ್ಕೂ ಅವ್ರ ಕನ್ವಿಕ್ಷನ್ಗೂ ಅವರ ತಾತರಾದಂತ ದೇವೇಗೌಡರು ಹೆಂಗೆ ಕಳಂಕ ಆಗ್ತಾರೆ? ದಯಮಾಡಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಾವು ಸಮಾಜಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ, ಅವರ ಬೆನ್ನಿಗೆ ನಿಂತಿದ್ದಾನೆ. ಅದೇ ಪ್ರಜ್ವಲ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ನೂ ಸೇರಿಸಿ ಅವರ ತಾತನನ್ನು ದೂಷಿಸುವ ಮಟ್ಟಕ್ಕೆ ರಾಕೇಶ್ ಶೆಟ್ಟಿ ಹೋಗ್ತಾನೆ ಅಂತಂದ್ರೆ, ಒಂದೇ ನೋಡಿ, ಎರಡು ಕೇಸ್ ಇದೆ. ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ತಪ್ಪು ಅನ್ನೋದಾದ್ರೆ ಅವ್ರ ತಾತನ್ನು ಹೇಳ್ಕೊಂಬಂದು ಕಳಂಕ ಅಂತಾನೆ. ನಾನು ಹೇಳ್ತೀನಿ, ಅವ್ರ ತಾತನಿಗೂ ಇದಕ್ಕೂ ಸಂಬಂಧ ಇಲ್ಲ. ತಪ್ಪು ಮಾಡ್ರು ಪ್ರಜ್ವಲ್, ಅವನಿಗೆ ಶಿಕ್ಷೆ ಆಗಿದೆ, ಅವ್ರ ತಾತನಿಗೆ ಕೋರ್ಟು ಶಿಕ್ಷೆ ಕೊಟ್ಟಿಲ್ಲ. ದಯಮಾಡಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ರಾಕೇಶ್ ಶೆಟ್ಟಿ ಮಾಡಕ್ ಹೋಗ್ಬೇಡ. ನಿನಗೆ ಮಾಡಕ್ ಕೆಲಸ ಇಲ್ಲ, ನಲ್ಲಿ ಏನ್ ಕಿಸಿಯ ಕೂತ್ಕೊಂತೀಯಾ? ಯಾಕೆ ನಿನ್ನ ಚಾನೆಲ್ ಅಲ್ಲಿ ನ್ಯೂಸ್ ರೀಡರ್ ಇಲ್ವೇನೋ? ಆ ಕೆಲ್ಸ ನೀನೇ ಮಾಡ್ತೀಯಾ? ಬಾತ್ರೂಮ್ ನೀನೇ ತೊಳಿದ್ಯಾ ನಿಮ್ ಪವರ್ ಟಿವಿನಲ್ಲಿ? ಈಗ ನ್ಯೂಸ್ ರೀಡರ್ ಕೆಲಸ ನೀನು, ನ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಕೆಲಸ ನೀನು, ನ್ಯೂಸ್ ಡೀಲ್ ಮಾಡೋದು ಮಾಡ್ತೀಯಾ? ಹಂಗಾರೆ ಎಲ್ಲಾ ಕೆಲಸ, ಹಂಗಾರೆ ಬಾತ್ರೂಮ್ ನೀನೇ ತೊಳಿದ್ಯಾ ನಿನ್ನ ಚಾನೆಲ್ ಅಲ್ಲಿ? ಕೇಳಬೇಕಾಗಲ್ವಲ್ಲ? ಮತ್ತೆ ನ್ಯೂಸ್ ರೀಡರ್ ಏನಕ್ಕೆ ಬೇಕು ಪವರ್ ಟಿವಿನಲ್ಲಿ? ನೀನೇ ಕೂತ್ಕೊಂಡು ಕಿಸಿ ಹಂಗಿದ್ರೆ ನೀನೇ ದೊಡ್ಡ ಜರ್ನಲಿಸ್ಟು ಅಲ್ವಾ? ಅಲ್ಲಿ ಹೋಗ್ಬಿಟ್ಟು UK ನಲ್ಲಿ ಜರ್ನಲಿಸಂ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಿಸಿತಾ ಇದೀಯಾ ಅಲ್ವಾ? ಏನ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ನಿನಗೆ? ಲೇ ರಾಕಿ ಬಾಯ್, ಏನೋ ಇದೆ ನಿನಗೆ? ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ತುಟಿ ಬಿಚ್ಚಲ್ಲ ನೀನು. ಆರೋಪಿಗಳಿಗೆ, ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತೀಯಾ. ಕೊಲೆಗಾರ ಸಪೋರ್ಟ್ ಮಾಡ್ಕೊಂಡು ನಮ್ಮಂತವ್ರನ್ನ ಈ ಎಕ್ಸ್ಪೋಸ್ ಮಾಡ್ತಾರವ್ರನ್ನ ದೂಷಿಸೋ ಕೆಲಸ ಮಾಡ್ತೀಯಾ. ಅದೇ ಪ್ರಜ್ವಲ್ ರೇವಣ್ಣ ಕೆಲಸದಲ್ಲಿ
ಪ್ರಜ್ವಲ್ಗೆ ಕನ್ವಿಕ್ಷನ್ ಆಗಿದೆ, ಕ್ಯಾಕರ್ಸ್ ಹೋಗಿ ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರ ತಾತ ಹೆಂಗ್ ಲೆಕ್ಕಾಚಾರಕ್ಕೆ ಬರ್ತಾನೆ? ದೇವೇಗೌಡರು ಕಳಂಕ ಹೆಂಗಾಗ್ತಾರೆ? ನಾನು ಹೇಳ್ತೀನಿ, ಮಾಧ್ಯಮ ಟಿವಿ ಮಾಧ್ಯಮ ಲೋಕದಲ್ಲಿ ಪವರ್ ಟಿವಿ ರಾಕೇಶ, ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀಯಲ್ಲ, ನೀನೇ ಒಂದು ಈ ಮಾಧ್ಯಮ ಲೋಕಕ್ಕೆ, ಸಮಾಜಕ್ಕೆ ಒಂದು ದೊಡ್ಡ ಕಳಂಕ. ಯಾಕೆ ಕಳಂಕ ಅಂತ ಹೇಳ್ತೀವಿ ಅಂತಂದ್ರೆ, ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ನ ಕನ್ವಿಕ್ಷನ್ ಆದ್ರೆ ಅವ್ರ ತಾತನ್ನ ಕಳಂಕ ಅಂತೀಯ. ಒಂದು ಓಕೆ, ಅದರಲ್ಲಿ ಆರೋಪಿಗಳ ವಿರುದ್ಧವಾಗಿ ನೀನಿದ್ಯಾ. ಅದೇ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ನೀನು ನಿನ್ನ ಸ್ಟ್ಯಾಂಡು ಆರೋಪಿಗಳ ಪರವಾಗಿ. ಒಂದು ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ, ಪ್ರಜ್ವಲ್ ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ ಪವರ್ ಟಿವಿ ರಾಕೇಶ, ಧರ್ಮಸ್ಥಳದ ಕೇಸ ವಿಚಾರವಾಗಿ, ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾನೆ. ಎರಡು ಅತ್ಯಾಚಾರ, ಎರಡು ಕೊಲೆ. ಇನ್ಫ್ಯಾಕ್ಟ್ ಪ್ರಜ್ವಲ್ ಕೇಸಲ್ಲಿ ಬರೀ ಅತ್ಯಾಚಾರ, ಈ ಕೇಸಲ್ಲಿ ಅತ್ಯಾಚಾರ ಆದ್ಮೇಲೆ ಕೊಲೆಯಾಗಿ ಮುಚ್ಚಾಕಿದ್ದಾರೆ. ಇಷ್ಟು ಸೀರಿಯಸ್ ಕೇಸಲ್ಲಿ ಆರೋಪಿಗಳ ಪರವಾಗಿ ಡಿಬೇಟ್ ಮಾಡ್ತಾನೆ. ಅಲ್ಲಿ ಎಲ್ಲೂ ಕೂಡ ನ್ಯೂಟ್ರಲ್ ಮೇಂಟೈನ್ ಮಾಡಲ್ಲ. ದೇವೇಗೌಡರು ಕರ್ನಾಟಕ ಕಳಂಕ ಅಂತೆ. ಆ ರೀತಿ ಕಳಂಕ ಅಂತ ಎತ್ಕೊಂಡ್ರೆ 224 MLAಗಳಲ್ಲಿ ಕರೆಕ್ಟ್ ಆಗಿ ವೆರಿಫೈ ಮಾಡಿದ್ರೆ, ಎಂಪಿಗಳಲ್ಲಿ ವೆರಿಫೈ ಮಾಡಿದ್ರೆ 90% ಅವರೆಲ್ಲಾನು ಕಳಂಕನೇ, ಇನ್ಕ್ಲೂಡಿಂಗ್ ಸದಾಶಿವ ನಗರ ನಿಮ್ ದೋಸ್ತು ರಾಕೆ, ಅದು ಕೂಡ ಕಳಂಕನೇ. ಕಳಂಕ ರಹಿತವಾಗಿ ಯಾರೋ ಇದಾರಲ್ಲಿ ರಾಕಿ, ನ್ಯೂಸು ನೀನೇ ಓದ್ತೀಯ, ನ್ಯೂಸನ್ನು ನೀನೇ ಜೋಡಿಸ್ಕೊಂತೀಯ, ಆಮೇಲೆ ನ್ಯೂಸ್ ಹೋಗಿ ಅಲ್ಲಿ ನೀನೇ ಡೀಲ್ ಮಾಡ್ತೀಯ, ಏನೇನ್ ಕೆಲಸ ಮಾಡ್ತೀಯ ಲೇ ರಾಕಿ. ವಿ ವಾಂಟೆಡ್ ಟು ನೋ ನ್ಯೂಸ್ ತರ ಹೇಳಿದ್ರೆ ನ್ಯೂಸ್ ಚಾನೆಲ್ ಅದೆಲ್ಲ, ಅದು ಪವರ್ ಟಿವಿ ಜೊತೆನಲ್ಲಿ ಪಬ್ಲಿಕ್ ಟಿವಿ. ರಂಗನಾಥ್ ಬಾಯೇ ಬಿಚ್ಚಿಲ್ಲ. ರಂಗ ನಾವು ನೋಡಿದ್ದೀವಿ ಯಾವತ್ತಿಂದ ಗೊತ್ತಾ? ರಂಗ ನಿಮ್ಮ ಹವಾಯಿ ಚಪ್ಪಲಿಯಿಂದ ನಾವು ನೋಡಿದ್ದೀವಿ. ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನಿಮ್ಮ ಟೀಮ್ ಹೇಳ್ತಾನಂತೆ ಪಬ್ಲಿಕ್ ಟಿವಿ ರಂಗನಾಥ ಹವಾಯಿ ಚಪ್ಪಲಿ ರಂಗನಿಂದ ನಾವು ಕೇಳ್ತಾ ಇದ್ದೀವಿ, ಈ ಧರ್ಮಸ್ಥಳದ ಹತ್ಯಾಕಾಂಡನ ರಿಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾನಂತೆ. ರಂಗನಾಥ್ ಚಿಪ್ಪನ್ನ ಇದ್ದಂತ ಹೇಳದಂತ ಸುಳ್ಳುಗಾರಲ್ಲ ತಾವು. ಈಗ ಆ ಮಟ್ಟಕ್ಕೆ ಬಕೆಟ್ ಹಿಡಿದು ದಿಕ್ಕ ತಪ್ಪಿಸುವಂತ ಕೆಲಸ ಯಾಕೆ ಬೇಕು ರಂಗನಾಥ್? ಯಾಕೆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾಕೆ ತುಟಿ ಬೀಸ್ತಾ ಇಲ್ಲ ರಂಗನಾಥ್? ನಾವು ಕೇಳ್ಬೋದಲ್ವಾ? ಏನಾದ್ರೂ ನಿಮ್ಗೆ ಇನ್ಫ್ಲೂಯೆನ್ಸ್ ಏನಾದ್ರು ಆಗಿದೆಯಾ, ಅಥವಾ ಏನಾದ್ರೂ ಇನ್ಫ್ಲೂಯೆನ್ಸ್ ಆಗಿ ಏನಾದ್ರೂ ಬಂದಿದೆಯಾ? ಎಲ್ಲ ಕೇಳಬೇಕಾಗತ್ತೆ. ನೋಡಿ, ನ್ಯೂಸ್ ತರ ನ್ಯೂಟ್ರಲ್ ಆಗಿ ಕೊಡಿ. ನಾವು ಅದನ್ನ ತಗೊಳ್ಳೋದೋ ಬಿಡೋದೋ ಸಾರ್ವಜನಿಕರು ಡಿಸೈಡ್ ಮಾಡ್ತೀವಿ. ಈಗ ನಿಮ್ಮಗಳನ್ನ ಬಿಟ್ಟು ನಮ್ಮನ್ನ ಫಾಲೋ ಮಾಡ್ತಾರೆ ಜನ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಮಾಧ್ಯಮ ಮಿತ್ರರು, ಮಾಧ್ಯಮ ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ಕ್ರೆಡಿಬಿಲಿಟಿನ ಕಳ್ಕೊಂಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವಾಟ್ ಎವರ್ ಇಟ್ ಈಸ್ ದೇರ್, SIT ರಚನೆ ಆಯ್ತು. ಇಲ್ಲಿ ಇವತ್ತಿಗೆ 4ನೇ ದಿವಸ ಕಂಪ್ಲೀಟ್ ಆಯ್ತು. ಒಂದು ಪಳೆಯುಳಿಕೆ ಸಿಕ್ಕಿದೆ, ಡಾಕ್ಯುಮೆಂಟ್ ಸಿಕ್ಕಿದೆ. ಮುಂದೆ ದೊಡ್ಡ ದಾರಿ ಬೆಳಕಾಗಿ ಕಾಣ್ತಾ ಇದೆ. ಯಾವ ರೀತಿ ಪ್ರಜ್ವಲ್ ರೇವಣ್ಣನ್ಗೆ ಶಿಕ್ಷೆ ಕೊಡ್ತೋ ಅದೇ ರೀತಿ ಧರ್ಮಸ್ಥಳದ ಈ ಹತ್ಯಾಕಾಂಡದ ಆರೋಪಿಗಳಿಗೆ, ಕೊಲೆಗಾರರಿಗೆ ಶಿಕ್ಷೆ ಆಗಲೇಬೇಕು ಅಂತ ಈ ಮೂಲಕ ಕೇಳಿಕೊಡ್ತಾ, ಕರ್ನಾಟಕ ಸರ್ಕಾರ ಈ ಹತ್ಯಾಕಾಂಡದ ವಿಚಾರವಾಗಿ ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಸೆಟಪ್ ಮಾಡಬೇಕು. ಸ್ಪೆಷಲ್ ಕೋರ್ಟ್ ಯಾಕೆ ಸೆಟಪ್ ಮಾಡಬೇಕು ಅಂತಂದ್ರೆ, ಈ ಒಂದು ಹತ್ಯಾಕಾಂಡದ ಟ್ರಯಲ್ ನ ಡೇ ಟು ಡೇ ಬೇಸಿಸ್ ಮೇಲೆ ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳುತ್ತಾ, SITಗೆ ಬೇಕಾದಂತ ಸಂಪೂರ್ಣ ಸಹಕಾರವನ್ನ ಸರ್ಕಾರ ಕೊಡಬೇಕು. ವಿ ಥ್ಯಾಂಕ್ SIT. ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಅನ್ನ ನೀವೆಲ್ಲ ಮಾಡಿದಿರ. ಖಂಡಿತವಾಗಿ ನಿಮ್ಮನ್ನೇನೇ ಗದರ್ಬೋದು, ಕೇಳ್ಬೋದು, ಬಟ್ ಆದ್ರೆ ನೀವು ಮಾಡ್ತಾರಂತ ಕೆಲಸ ನಿಜವಾಗ್ಲೂ 6 ಕೋಟಿ ಕನ್ನಡಿಗರು ತುಂಬಾ ಸಂತೋಷವಾಗಿದ್ದಾರೆ. ಇದೇ ರೀತಿ ಮುಂದುವರಿಸಿ ಈ ಕೇಸು ಒಂದು ಘಟ್ಟಕ್ಕೆ ಹೋಗಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು, ನಮಸ್ಕಾರ ಕರ್ನಾಟಕ, ಥ್ಯಾಂಕ್ ಯು, ವಂದನೆಗಳು. ಸಿ ಯು, ಹ್ಯಾಪಿ ವೀಕೆಂಡ್. ಇವತ್ತು ಶುಕ್ರವಾರ, ಹ್ಯಾಪಿ ವೀಕೆಂಡ್, ಹ್ಯಾಪಿ ಫ್ರೈಡೆ ಅಂತ ಹೇಳುತ್ತಾ ಈ ನನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ನಿಮ್ಮ ವಕೀಲ್ ಸಾಬ್ KN ಜಗದೀಶ್ ಕುಮಾರ್. ಥ್ಯಾಂಕ್ ಯು.